ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ ನಲ್ಲಿ ನೇತ್ರ RJ ನೇತ್ರ FM ಅಂದ್ರೆ ರೇಡಿಯೋ ಸಿಟಿ 91.1. ಸ್ಟುಡಿಯೋ ಒಳಗಡೆ ನೇತ್ರಾಗೆ ಕಂಪ್ನಿ ಕೊಡೋದಕ್ಕೆ ಇವತ್ತು ಒಬ್ರಲ್ಲ ಅಂತ ಇಬ್ಬಿಬ್ರು ಗೆಸ್ಟ್ಗಳು FM ಅಂದ್ರೆ ರೇಡಿಯೋ ಸಿಟಿ 91.1. ಅಂಡ್ ಈಗ ಸದ್ಯಕ್ಕೆ ನಾನು ನೇತ್ರ ಜೊತೆ ಇರೋದು ಬೇರೆ ಯಾರು ಅಲ್ಲ, ಪ್ರೀತಿಯಲ್ಲಿ ಸಹಜ ಸಿನಿಮಾದ ಡೈರೆಕ್ಟರ್ ರತ್ನಜ ಅಂಡ್ ದ ಹ್ಯಾಂಡ್ಸಮ್ ಹಂಕ್ ರಘು ಮುಖರ್ಜಿ. ಇಬ್ರು ಕೂಡ ವೆಲ್ಕಮ್ ಟು ದ ಸ್ಟುಡಿಯೋ. ಹಲೋ, ಥ್ಯಾಂಕ್ ಯು ವೆರಿ ಮಚ್. ವ್ಯಾಲೆಂಟೈನ್ಸ್ ಡೇಗೆ ಫುಲ್ ಪ್ಲಾನ್ ಮಾಡಿ ಒಂದು ಲವ್ ಸ್ಟೋರಿ ತಗೊಂಡ್ ಬರ್ತಾ ಇದ್ದೀರಾ. ಅದು ಒಂಥರ ಸಹಜವಾಗಿ ಆ ಡೇಟ್ ಬಂದ್ಬಿಡ್ತು, ಪ್ಲಾನ್ ಎಲ್ಲ ಮಾಡಿಲ್ಲ ನಾವು. ಸಿನಿಮಾ ರೆಡಿ ಆಗಲೇ 3 months ಆಯ್ತು. ಸೊ ರಿಲೀಸ್ ರಶ್ ಎಲ್ಲ ಇತ್ತಲ್ಲ, ಇದನ್ನ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಕ್ರಿಸ್ಮಸ್ ಅನ್ಕೊಂಡ್ವಿ, ಅಲ್ಲಿಂದ ನ್ಯೂ ಇಯರ್ ಅನ್ಕೊಂಡ್ವಿ, ಹಾಗೆ ಸಂಕ್ರಾಂತಿ ಅನ್ಕೊಂಡ್ವಿ. ಫೈನಲ್ ಆಗಿ ಯಾವ್ದೋ ಒಂದು ಇದ್ರಲ್ಲಿ ಇಲ್ಲ, ಫೆಬ್ರವರಿ 12 ಬಂದ್ಬಿಡೋಣ ಅಂತ ನಾವು ಡಿಸೈಡ್ ಮಾಡಿ ಫೆಬ್ರವರಿ 12 ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಗೊತ್ತಾಯ್ತು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಇದೆ ಅಂತ. ಹಾಗಾಗಿ ಟ್ಯಾಗ್ ಲೈನ್ ಫಿಕ್ಸ್ ಮಾಡ್ಬಿಟ್ಟು ವ್ಯಾಲೆಂಟೈನ್ಸ್ ಸ್ಪೆಷಲ್ ಆಚರಿಸಲು ಪ್ರೇಮಿಗಳ ದಿನವನ್ನು ತರುತ್ತಿದ್ದೇವೆ ಪ್ರೀತಿಯಲ್ಲಿ ಸಹಜವನ್ನು. ಸೊ ರಘು, ಪ್ರೀತಿಯಲ್ಲಿ ಸಹಜನಲ್ಲಿ ನಿಮ್ಮ ರೋಲ್ ಏನು? ನನ್ನ ರೋಲ್ ಆಕ್ಚುಲಿ ಇಟ್ಸ್ ಅ ವೆರಿ ಸಿಂಪಲ್ ಕ್ಯಾರೆಕ್ಟರ್. ಇಟ್ಸ್ ಅ ಗುಡ್ ಸನ್. ತಂದೆ ತಾಯಿಗೆ ತುಂಬಾ ಗೌರವ ಕೊಟ್ಟು ತಮ್ಮನ್ನ ತುಂಬಾ ಪ್ರೀತಿಸೋ ಕ್ಯಾರೆಕ್ಟರ್ ಇದು. ರಘು ಅವ್ರ ಪ್ರೀತಿ ಆಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಕಾವ್ಯಾತ್ಮಕವಾಗಿದೆ. ಅವ್ರು ಹೆಂಗ್ ಸಿಂಪಲ್ ಅಂತ ಹೇಳಿದ್ರು ನನಗಂತೂ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಈತ ತನ್ನನ್ನ ತಾನೇ ಒಬ್ಬ ಕವಿ ಅನ್ಕೊಂಡಿರೋದು. ಸೊ ಕವನ ಬರೆಯಬೇಕಾದ್ರೆ ಕನ್ನಡ ಫ್ಲೂಯೆಂಟ್ ಆಗಿ ಬರ್ಕೊಂಡ್ ಬಿಡ್ಬೋದಲ್ವಾ, ಸರಾಗೋಗಿ ಬರ್ಕೊಂಡ್ ಬಿಡ್ಬೋದು. ಆದ್ರೆ ಈ ಕ್ಯಾರೆಕ್ಟರ್ ಸಮಸ್ಯೆ ಏನು ಅಂದ್ರೆ, ತಾನು ಬರ್ದದನ್ನ ತಾನು ಪ್ರೀತಿಸೋ ಹುಡುಗಿ ಹೇಳ್ಬೇಕು ಅಂದ್ರೆ ಮಲಯಾಳಮಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಹಂಗೆ ವಿಷಯ. ಹಾಗಾಗಿ ರಘುಗೆ ನನ್ ಕನ್ನಡನೇ ಕಷ್ಟ ಮಾತಾಡೋದು, ಇನ್ನು ಮಲಯಾಳಂ ಕೊಟ್ಬಿಟ್ಟು ಸರ್ ಏನ್ ಸರ್ ಇದು ಪನಿಷ್ಮೆಂಟ್ ನನಗೆ ಅಂತ ಅನ್ನೋರು. ಆಕ್ಚುಲಿ ನಾನೇನ್ ಮಾಡಿದೆ ಅಂದ್ರೆ, ಸಿನಿಮಾಲಿ ಅವ್ರು ಕನ್ನಡ ಬರಲ್ಲ, ನನಗೆ ಸರಿಗೆ ಮಲಯಾಳಂ ಬರಲ್ಲ, ಅವ್ರಿಗೆ ಕನ್ನಡ ಕಲ್ಸ್ಕೊಟ್ಬಿಟ್ಟೆ ನನ್ನ ಸಿನಿಮಾ. ಇದು ಗ್ಯಾರಂಟಿ ವಿಸಿಲ್ಗಳು ಬರುತ್ತೆ, ಗ್ಯಾರಂಟಿ. ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ. ನಮ್ಮ ರಘು ಮುಖರ್ಜಿ ಅವರ ರಿಯಲ್ ಲೈಫ್ ಲವ್ ಸ್ಟೋರಿ ಬಗ್ಗೆ ನೋಡಿದ್ರೆ, ನೋಡಿ ಇಲ್ಲಿ ಹುಡುಗಿ ಒಪ್ಕೊಂಡಿಲ್ಲಂತೆ, ಆದ್ರೂ ಕೂಡ ಇವರು ಅವರ ಮೊದಲನೇ ಪ್ರೀತಿನ ಲಿಟ್ರಲಿ ಗುಂಡಿ ತೋಡಿ ಅದನ್ನ ಹೂತಾಕ್ಬಿಟ್ರು. ಏನಿದು ಸ್ಟೋರಿ? ಸ್ವಲ್ಪನೇ ಹೊತ್ತಲ್ಲಿ ರಘು ಮುಖರ್ಜಿ ಅವ್ರನ್ನ ಕೇಳೋಣ. ಫಿಲ್ಮಿ ಸ್ಟೋರಿ ಎಲ್ಲ ರಿಯಲ್ ಲೈಫ್ ಸ್ಟೋರಿ ಇದು. ಸೊ ಕಿವಿ ರೇಡಿಯೋ ಸಿಟಿ 91.1 ಅಲ್ಲಿ ಇರಲಿ. ನಾನ್ ಗೊತ್ತಲ್ಲ ನೇತ್ರ. ನಮ್ಮ ಡೈರೆಕ್ಟರ್ ರತ್ನಜ ಅವ್ರಿಗೆ ಒಂದು ಪ್ರಶ್ನೆ. ಸರಿ, ಮಾತೆತ್ತಿದ್ರೆ ಬರೀ ಲವ್ ಸ್ಟೋರೀಸೇ ಮಾಡ್ತೀರಾ? ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಂದ ಅರೇಂಜ್. ನಕ್ಕಿ ಹೇಳಿದ್ದಿಂತದ್ದು ಏನೋ ನಕ್ಕ ಅಲ್ಲ, ನೀವು ಇದು ಯಾರು ಕೇಳಿಲ್ಲ. ಅಯ್ಯೋ, ಫಸ್ಟ್ ಟೈಮ್. ಸರಿ, ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಪ್ರೀತಿಯಲ್ಲಿ ಏನೇನ್ ಸಹಜವಾಗಿ ನಡೀದೆ? ಈಗ ಏನಾಗೋಯ್ತು ಅಂದ್ರೆ, ಇಮಿಡಿಯೇಟ್ ಆಗಿ ಸಿನಿಮಾ ಮಾಡಕ್ ಬಂದ್ಬಿಟ್ಟೆ. ಆ ಸಿನಿಮಾದಲ್ಲೇನೆ ಅಲ್ಲಿ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ಕೊಂಡೆ ಸಾಧ್ಯವಾದಷ್ಟು ಈ ಸಿನಿಮಾದಲ್ಲಿ ಹೇಳೋ ಪ್ರಯತ್ನ. ಎಲ್ಲ ಆಕ್ಚುಲಿ ಒಂದು ನಾನು ಹೇಳ್ಬೇಕು, ಎಲ್ಲ ಡೈರೆಕ್ಟರ್ಗಳಿಗೂ ಪನಿಷ್ಮೆಂಟ್ ಕೊಡ್ಬೇಕು. ಮಾತೆತ್ತಿದ್ರೆ ಇದೊಂದು ಡೈಲಾಗ್ ಮಾತ್ರ ಚೆನ್ನಾಗಿ ಹೇಳ್ತೀರಾ ಎಲ್ಲ. ಏನಂತ? ಅಲ್ಲ, ನಾನು ನನ್ನ ಹೆಂಡತಿಗೆ ಹೇಳೋದನ್ನ ಇಲ್ಲಿ ಫಿಲ್ಮ್ ನಲ್ಲಿ ಹೇಳ್ಬಿಟ್ಟಿದ್ದೀನಿ, ಸಾಕು, ಇವಾಗ ಅವ್ರು ಅದನ್ನ ನೋಡ್ಕೊಂಡು. ಇಲ್ಲ, ಆ ಥರದೆಲ್ಲ ಏನಿಲ್ಲ. ನಾನು ಸ್ವಲ್ಪ ಸಿನಿಮಾ ತರನೇ ನೋಡಕ್ ಇಷ್ಟಪಡ್ತೀನಿ. ಸಾಧ್ಯವಾದಷ್ಟು ನಾನು ಸಿನಿಮಾ ಕೆಲಸ ಮಾಡುವಂತ ಟೈಮ್ ನಲ್ಲಿ ನನ್ನ ತಾಯಿ ಇರ್ಬೋದು, ನಮ್ಮ ಅಣ್ಣ ಇರ್ಬೋದು, ನಮ್ಮ ತಂದೆ ಇರ್ಬೋದು, ನಮ್ಮ ಅಕ್ಕಂದ್ರ ಇರ್ಬೋದು, ಇನ್ ಯಾರೇ ಸಂಬಂಧಪಟ್ಟಂತ ಯಾವುದೇ ವ್ಯಕ್ತಿಗಳು ಸಹ ಸ್ವಲ್ಪ ದೂರದಲ್ಲೇ ಇದ್ಬಿಡ್ತಾರೆ. ಬಿಟ್ಬಿಡ್ರಪ್ಪ ಅವ್ನು ಪಡ್ಗವನ್ನ ಅಂತ ಅಂದ್ಬಿಟ್ಟು ಅಂತ ಹತ್ರಕ್ಕೆ ಬರಲ್ಲ. ಬಂದ್ರೆ ಬೈಸ್ಕೊಳ್ಬೇಕಲ್ಲ, ನಾ ಬೈಕ್ ಸೆಟ್ ಅಲ್ಲೂ ಯಾರು ಹತ್ರಕ್ಕೆ ಬರಲ್ಲ. ಮುಂದೆ ಯಾವತ್ತಾದ್ರೂ ಸಿನಿಮಾದಲ್ಲಿ ಸಹಜ ಅಂತ ಮಾಡಿದ್ರೆ ಇದನ್ನ ನಾನು ಈ ಎಲ್ಲಾ ನಮ್ಮ ಏನೇನು ಇದೆಲ್ಲ ಈ ನಡೆ ನುಡಿಗಳು ಇವೆಲ್ಲನೂ ತರೋ ಪ್ರಯತ್ನ ಮಾಡೋಣ ಬಿಡಿ. ಆಗ ಈ ಒಲವು ಸುರಿವ ಮಳೆ. ಪ್ರೀತಿಯಲ್ಲಿ ಸಹಜ ಫಿಲ್ಮ್ ಇಂದಾನೆ ಹಾಡು, ರಾಜೇಶ್ ಕೃಷ್ಣನ್ ವಾಯ್ಸ್ ಅಲ್ಲಿ. ನಾನ್ ನೇತ್ರ. FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ರಘು ಮುಖರ್ಜಿ ಅಂಡ್ ಪ್ರೀತಿಯಲ್ಲಿ ಸಹಜ ಸಿನಿಮಾದ ಡೈರೆಕ್ಟರ್ ರತ್ನಜ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸರಿ, ವ್ಯಾಲೆಂಟೈನ್ಸ್ ಡೇ ಬಂತಲ್ಲಪ್ಪ, ನಿಮ್ಮ ಮೊದಲನೇ ಕ್ರಶ್, ಮೊದಲನೇ ಪ್ರೀತಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಅಂತಂದ್ರೆ. ರಘು ಮುಖರ್ಜಿ ಅವರ ಸ್ಟೋರಿ ಕೇಳಿ ಸ್ವಲ್ಪ ಗಾಬರಿ ಆಗೋಯ್ತು ನನಗೆ. ಅದನ್ನ ಇವಾಗ ನಿಮಗೆ ಹೇಳ್ತಾರೆ 91.1 ಸೆಕೆಂಡ್ಸ್ ನಲ್ಲಿ. ರಘು ರೆಡಿ? 91.1 seconds with ನೇತ್ರ. ಆಕ್ಚುಲಿ ನನಗೆ ಒಂದು ವಿಚಿತ್ರ ಇನ್ಸಿಡೆಂಟ್ ಆಗಿತ್ತು. ನಾನು ಸ್ಕೂಲಲ್ಲಿದ್ದೆ. ಐ ಥಿಂಕ್ ಐ ವಾಸ್ ಇನ್ ಆಲ್ ಆಫ್ ಕ್ಲಾಸ್ 7 or 8. ಒನ್ ಡೇ ಒನ್ ಪರ್ಟಿಕ್ಯುಲರ್ ಗರ್ಲ್, ಐ ಥಿಂಕ್ ಇಟ್ ವಾಸ್ ಸಮ್ಮರ್ ವೆಕೇಶನ್, ಸ್ಕೂಲ್ ಬ್ರೇಕ್ ಆಗಿತ್ತು ಅಂಡ್ ದಟ್ ವಾಸ್ ಲಾಸ್ಟ್ ಡೇ ಆಫ್ ಸ್ಕೂಲ್. ಸಡನ್ಲಿ ದಿಸ್ ಬಂಚ್ ಆಫ್ ಗರ್ಲ್ಸ್ ಅಪ್ರೋಚ್ ಮೀ ಅಂಡ್ ಔಟ್ ಆಫ್ ದಟ್ ಒನ್ ಗರ್ಲ್ ಕೇಮ್, ಶಿ ಗೇವ್ ಮಿ ಅ ರೋಸ್ ಕೊಟ್ಟು ಒಂದು ಗ್ರೀಟಿಂಗ್ ಕಾರ್ಡು ಅದೆಲ್ಲ ಕೊಟ್ಲು. ಐ ಟುಕ್ ಇಟ್ ಅಂಡ್ ಮನೆಗೆ ಹೋಗ್ಬಿಟ್ಟು ನಾನು ಬ್ಯಾಗಲ್ಲಿ ಅದನ್ನ ಕೆಪ್ಟ್ ಇಟ್ ಇನ್ಸೈಡ್ ಮೈ ಬ್ಯಾಗ್. ಅದು ಓದು ಇಲ್ಲ, ಏನು ಮಾಡಿಲ್ಲ, ಓದ್ಬೇಕಲ್ಲ, ಏನ್ ಮಾಡೋದು, ಅಮ್ಮ ಇದಾರೆ ಮನೇಲಿ. ಐ ವಾಸ್ ಫೀಲಿಂಗ್ ಸೋ ಸ್ಕೇರ್ಡ್. 5 minutes ಐ ಚೇಂಜ್ ಮೈ ಕ್ಲೋತ್ಸ್ ಅನ್ನೋ ಅದನ್ನೇನು ಟೀ ಶರ್ಟ್ ಒಳಗೆ ಏನೋ ಮಾಡಿಕೊಂಡು
ಓಡೋದೆ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ಅವ್ನ ಮನೆ ಹಿಂದೆ ಸ್ವಲ್ಪ ಸೈಟ್ಸ್ ಆಗಲ್ಲ, ಬೆಂಗಳೂರು ವಾಸ್ ನಾಟ್ ಡೆವಲಪ್ ಸೋ ಮಚ್, ಸೊ ಸಾಕಷ್ಟು ಖಾಲಿ ಸೈಟ್ಗಳಿದೆ. ಅದು ಓದ್ಲು ಇಲ್ಲ, ಅದನ್ನ ಬರೀಡ್ ದ ಗ್ರೌಂಡ್ ಡಿಗ್ ಮಾಡ್ಬಿಟ್ಟು ಅದನ್ನ ಹೂವನ ಅಲ್ಲೇ ಇಟ್ಬಿಟ್ಟು ಮಣ್ಣಾಕ್ಬಿಟ್ಟು ಓಡ್ ಬಂದ್ಬಿಟ್ಟೆ. ನೋಡಿ, ಇದು ಸಹಜ ಪ್ರೀತಿನಲ್ಲಿ. I don't know what was written in that letter. I never read it. I was so scared because ನನಗೆ I was more into sports and all that. ಓಕೆ, So ಅದೊಂಥರ ವಿಚಿತ್ರ ಎಕ್ಸ್ಪೀರಿಯನ್ಸ್. ಹೋಗ್ಲಿ ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಸಿಕ್ದಾಗೇನು ರಿಯಾಕ್ಟ್ ಇಲ್ಲ, ಸಮ್ಮರ್ ವೆಕೇಶನ್ ಮರ್ತೋಗಿದ್ರಲ್ಲ. ಮನೇಲಿ ಅಷ್ಟು ಸ್ಟ್ರಿಕ್ಟ್ ಇದ್ರಾ? ಸ್ಟ್ರಿಕ್ಟ್ ಅಂತ ಅಲ್ಲ, ಅದು ಮೈ ಪೇರೆಂಟ್ಸ್ ವರ್ ನೆವರ್ ಸ್ಟ್ರಿಕ್ಟ್, ಬಟ್ ಅದು ಇರತ್ತಲ್ಲ ಎಲ್ಲರಿಗೂ. when we growing up, I think when it comes to matters like this, ಎಲ್ಲರಿಗೂ ಭಯ ಇದ್ದೇ ಇದೆ. ಹೌದು. A lot of my friends, whether it's girls, boys, everybody would come home. ಅದೆಲ್ಲ ಇತ್ತು, but still 91.1 seconds. ನಾನು ಅನ್ಕೊಂಡೆ ಅದು ಒಣಗೋಗೋರ್ಗು ಇಟ್ಕೊಂಡಿರ್ತೀರಾ ನೀವು. ಮಣ್ಣು ಮಾಡ್ಬಿಟ್ರಲ್ಲ ಇನ್ನೆಲ್ಲ. ಮಿಸ್ ಮಾಡ್ದೆ ಕಿವಿ ರೇಡಿಯೋ ಸಿಟಿನಲ್ಲೇ ಇರ್ಲಿ. ನಾನ್ ಗೊತ್ತಲ್ಲ, ನೇತ್ರ ಜೊತೆ ನಾನ್ ಸ್ಟಾಪ್ 4 ಹಾಡುಗಳನ್ನ ಕೇಳ್ತಾ ಇದ್ರಿ. ಇದೇ ಫಿಲ್ಮ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರುವಂತ, ಕಡಿಮೆ ಗೊತ್ತಿರುವಂತ ವಿಷಯಗಳು ಏನೇನು 3ಕ್ಕೆ ಮುಕ್ತಾಯನಲ್ಲಿ ಟಾಪ್ 3 ವಿಷಯಗಳು ಹೇಳ್ತಿದ್ದಾರೆ. ಕಿವಿ ರೇಡಿಯೋ ಸಿಟಿಲೇ. ರೇಡಿಯೋ ಸಿಟಿ 3ಕ್ಕೆ ಮುಕ್ತಾಯ. ನಂಬರ್ 3. ರಘು ಮುಖರ್ಜಿ ಮತ್ತೆ ಸೂರ್ಯ ಅಂತ ಏನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಕ್ಯಾರೆಕ್ಟರ್. ಇವರಿಬ್ರು ಅಣ್ಣ ತಮ್ಮದಿರೋ ಸಿನಿಮಾದಲ್ಲಿ. ದೇವರಾಜು ಮತ್ತೆ ಸುಹಾಸಿನಿ ಅವರ ಇಬ್ರು ಮಕ್ಕಳು, ಗಂಡು ಮಕ್ಕಳು ಇವರಿಬ್ರು. ಇಲ್ಲಿ ರಘು ಮುಖರ್ಜಿ ಹೋಲ್ಕೆ ಸ್ವಲ್ಪ ಸುಹಾಸಿನಿ ಅವ್ರಿಗೆ ಹೋಲುತ್ತೆ ಅಲ್ವಾ. ಹಾಗೆ ದೇವರಾಜು ಅವ್ರಿಗೆ ಹೋಲುವಂತ ಒಂದು ಹುಡುಗನ ಕ್ಯಾರೆಕ್ಟರ್ ಬೇಕಿತ್ತು, ಅದಕ್ಕೆ ನಾನು ಸೂರ್ಯನನ್ನ ಗ್ರೂಮಿಂಗ್ ಮಾಡಿ ಚೂಸ್ ಮಾಡಿದ್ವಿ. ನಂಬರ್ 2. ಮುದ್ದಾದ ಒಂದು ಮುಖದ ಅವಶ್ಯಕತೆ ಇತ್ತು ನನಗೆ. ಫೇಸ್ಬುಕ್ ಅಲ್ಲಿ ನೋಡೋ ಟೈಮಲ್ಲಿ ಅಕ್ಷಾ ಭಟ್ದು ಫೋಟೋ ನೋಡಿದೆ. ನನ್ಗೆ ಗೊತ್ತಿದ್ದಂತ ಫೋಟೋಗ್ರಾಫರ್ದು ಅವರ ಪ್ರೊಫೈಲ್ ನಲ್ಲಿ ಫ್ರೆಂಡ್ ಆಗಿದ್ರು ಅವರು. ಕಾಶ್ಮೀರ್ ಹುಡುಗಿ ಅಂತ ಗೊತ್ತಾಯ್ತು. ಸೊ ಐಸ್ ಎಲ್ಲ ಅವ್ರಿಗೆ ರಿಯಲೈಸ್ ಅದು ಗ್ರೀನ್ ಕಲರ್ ಇರೋದು, ಅವ್ರಿಗೆ ಅದೇ ತರನೇ ಇರೋದು. ಎಲ್ಲೋ ಒಂದ್ ಕಡೆ ಶಾಕ್ ಆಯ್ತು, ಹೆಂಗಪ್ಪ ಇವ್ರನ್ನ ಸೌತ್ ಇಂಡಿಯನ್ ಗರ್ಲ್ ತರ ಮಾಡೋದು ಅಂತಂದ್ಬಿಟ್ಟು ಅಂತ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಟ್ರೈ ಮಾಡಿದೆ. ಆಕೆ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್, ಬಟ್ ಮನೆಯಲ್ಲಿ ಒಪ್ಪಲ್ಲ ಹಾಗೆ ಅಂತ ನಾನು ಏನೋ ಟ್ರೈ ಮಾಡಿದೆ, ತುಂಬಾ ಕನ್ವಿನ್ಸ್ ಮಾಡೋದಕ್ಕೆ, ಆದ್ರೂ ಏನೂ ಆಗ್ಲಿಲ್ಲ. ಫೈನಲ್ ಆಗಿ ನೀವು ಒಂದ್ಸಲ ಕತೆ ಕೇಳ್ರಿ, ಆಮೇಲೆ ಡಿಸೈಡ್ ಮಾಡ್ರಿ ಅಂತ ಹೇಳಿದೆ. ನನಗೊಂದು ಯಾವಾಗಲೂ ಅಷ್ಟೇ ಒಂದಷ್ಟು ಟ್ರೈ ಮಾಡ್ತೀನಿ, ಅದು ಮಾಡಿದ್ ಯಾರೋ ಕೇಳಿದ್ರೆ ಕೋಪ ಮಾಡ್ಬಿಡುತ್ತೆ ನನಗೆ. ಆ ಕೋಪದಲ್ಲಿ ಹಂಗೇನೆ ರೇಗ್ದಾಗ ಇದು ಮಾಡಿದಾಗ ಅವರು ಆ ಕಡೆಯಿಂದ ಅದೇ ಇದ್ರಲ್ಲಿ, ಸರಿ ಕತೆ ಕೇಳಲಿಕ್ಕೆ ನಾನೇ ಬೆಂಗಳೂರು ಬರ್ಬೇಕು, ನೀವೇ ಬನ್ನಿ ಕಾಶ್ಮೀರ್ಗೆ ಅಂತ ಪರವಾಗಿಲ್ಲ, ಇದು ಯಾವ್ದೋ ನಂತರನೇ ಇದೆಯಲ್ಲ ಕ್ಯಾರೆಕ್ಟರ್ ಇದು ಅಂತ ಅನ್ಕೊಂಡು ಸರಿ ಅಂದ್ಬಿಟ್ಟು ನಾನು ಫೋನ್ ಇಟ್ಟೆ. ಅವ್ರೇನ್ ಅನ್ಕೊಂಡ್ರೆ ಕಾಶ್ಮೀರ್ ಕರೆದ್ರೆ ಬರಲ್ಲ ಇರೋದು, ಏನೋ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅವ್ರು ಅನ್ಕೊಂಡಿರೋ. ಇದಿನ್ 3 days ನಾನು ಅಲ್ಲಿದ್ದೆ, ನಾನು ಕಾಶ್ಮೀರಲ್ಲಿ ಇದ್ದೆ. ಅಲ್ಲೋದ್ರೆ ಕಥೆನೂ ಕೇಳಿ ಏನೂ ಕೇಳಿಲ್ಲ. ನಮ್ಮ ಅಪ್ಪ ಅಮ್ಮನ ಒಪ್ಸಿ ಅಂತ ತಗೊಂಡು ಮುಂದೆ ಬಿಟ್ಬಿಡೋದ. ನಂಬರ್ 1. ಅಪ್ಪ ಪ್ರೀತಿ ಮಾಡಿದ್ರು, ಅಪ್ಪ ಪ್ರೀತಿಗೋಸ್ಕರ 20 ವರ್ಷ ಊರೇ ಬಿಟ್ಬಿಟ್ರು. ಮಗ ಪ್ರೀತಿ ಮಾಡಿದ್ರು, ಅಪ್ಪನ ಪ್ರತಿಷ್ಠೆಗೋಸ್ಕರ ಪ್ರೀತಿನೇ ತ್ಯಾಗ ಮಾಡ್ಬಿಟ್ರು. ಇನ್ನೊಬ್ರು ಮಕ್ಕಳು ತರ ಅವರು ಪ್ರೀತಿ ಮಾಡ್ಬಿಟ್ರು. ಬರೀ ಪ್ರೀತಿ ಪ್ರೀತಿ ಪ್ರೀತಿ. ನಾನೇ ಕತೆಗಾರ ಆಗಿರೋದ್ರಿಂದ ಸಿನಿಮಾದ ವ್ಯೂವರ್ ತರ ಆಗ್ಬಿಟ್ಟು ಆಮೇಲೆ ಕೇಳ್ತೀನಿ, ಏನಪ್ಪ ನಿಮ್ ಕುಟುಂಬಕ್ಕೆ ಪ್ರೀತಿ ಮಾಡೋದ್ಬಿಟ್ಟು ಬೇರೆ ಕೆಲಸನೇ ಇಲ್ವಾ ಅಂತ. ಒಟ್ನಲ್ಲಿ ಇಡೀ ಫಿಲ್ಮು ಬರೀ ಲವ್ ಮೇಲೆ ಹೋಗುತ್ತೆ, ಹಳೆ ಜನರೇಷನ್ ಇಂದ ಲೇಟೆಸ್ಟ್ ಜನರೇಷನ್ ವರ್ಗು ಅಂತ ಅಂತೂ ಅರ್ಥ ಆಯ್ತು. ಒಂದು ವಾಪಸ್ ಬರ್ತಿರೋ ಹಾಗೆ ರಾಮ್ ಪುನೀತ್ ರಾಜ್ಕುಮಾರ್ ವಾಯ್ಸ್ ಅಲ್ಲಿ ಹಾಡು. ಆಲ್ಸೋ ನಿಮ್ಮಲ್ಲೇ ಒಬ್ಬರಿಗೆ ನಾನು ರಘು ಮುಖರ್ಜಿ ಅಂಡ್ ರತ್ನಜ್ ಅವ್ರ ಜೊತೆ ಮಾತಾಡೋದಕ್ಕೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದೆ. ರಘು ಮುಖರ್ಜಿ ದೊಡ್ಡ ಫ್ಯಾನ್ ನಾನು ಅಂತೆಲ್ಲ ಹೆಣ್ಮಕ್ಳಿದ್ರೆ ಮೆಸೇಜ್ ಕಳಿಸಿ. ಸ್ಟೇ ಟ್ಯೂನ್ಡ್. 339 FM ಅಂದ್ರೆ ರೇಡಿಯೋ ಸಿಟಿ 91.1. ನಾನ್ ನೇತ್ರ. ರಘು ಮುಖರ್ಜಿ ಜೊತೆ ದಯವಿಟ್ಟು ನನ್ನ ಮಾತಾಡ್ಸಿ ಅಂತ ಏನಿಲ್ಲ ಅಂದ್ರೂ 300 ಮೆಸೇಜ್ ಕಳ್ಸಿದೀರಾ. ವಿದ್ಯಾ ಅವರೇ ಇದೀರಾ ಲೈನ್ ಅಲ್ಲಿ? ಹಾಯ್ ನೇತ್ರ ಅವರೇ, ಮಾತಾಡಿ. ರಘು ಅವರೇ ಇದಾರೆ. ಹಲೋ ರಘು ಅವರೇ. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಆಕ್ಚುಲಿ ನಾನ್ ನಿಮ್ಗೆ ಸಿಕ್ಕಾಪಟ್ಟೆ ಫ್ಯಾನ್. ನಿಮ್ ಹತ್ರ ಮಾತಾಡ್ಬೇಕು, ನೋಡ್ಬೇಕು, ಸೆಲ್ಫಿ ತಗೋಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಆಸೆ ಇತ್ತು. ಆಕ್ಚುಲಿ ಇನ್ಫ್ಯಾಕ್ಟ್ ವ್ಯಾಲೆಂಟೈನ್ಸ್ ಡೇಗೆ ಪ್ರಪೋಸ್ ಮಾಡೋಣ ಅಂತ ಇದ್ದೆ, ಆದ್ರೆ ಆಮೇಲೆ ಭಾವನಾ ಮೇಡಮ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ನೋಡಿ ಪ್ರೀತಿಯಲ್ಲಿ ಸಹಜ ಸಿನಿಮಾ ನೋಡಿ. ಖಂಡಿತವಾಗ್ಲಿ ಸರ್, ನಮ್ ನೋಡ್ತೀವಿ. ಸವಾರಿನಲ್ಲಿ ಓಡಿಸೋ ಬೈಕ್ ನೋಡ್ಬಿಟ್ಟೆ ಸಿಕ್ಕಾಬಿಟ್ಟೆ ಫ್ಯಾನ್, ಫಿದಾ ಹೋಗ್ಬಿಟ್ಟಿದೀನಿ. ಥ್ಯಾಂಕ್ ಯು. ವಿದ್ಯಾ ಅವರೇ ಬಿಟ್ರೆ ಏನು ನಾಳೆವರೆಗೂ ಮಾತಾಡ್ತೀರಾ ನೀವು? ಅಯ್ಯೋ, ಎಷ್ಟು ಮಾತಾಡಿದ್ರು ಸಾಲಾಗಲ್ಲ. ಒಟ್ನಲ್ಲಿ ಈಗ ರತ್ನಜ ಮತ್ತೆ ರಘು ಮುಖರ್ಜಿಗೂ ಕೂಡ ಟಾಟಾ ಬೈ ಬೈ ಹೇಳುವಂತ ಟೈಮ್ ಆಗ್ಬಿಟ್ಟಿದೆ. ಫೈನಲಿ ಹೊರಡೋಕ್ ಮುಂಚೆ ರತ್ನಜ ಅವ್ರೆ ನೀವೇನ್ ಹೇಳ್ತೀರಾ? ಥಿಯೇಟರ್ ಬರೋಕ್ ಮುಂಚೆ ಏನೋ ಪ್ರೇಕ್ಷಕ ಮನಸ್ಸಲ್ಲಿ ಏನ್ ಇಟ್ಕೊಂಡು ಬರಬಾರದು? ನಾನು ಹೋಗ್ತಾ ಇರೋ ಸಿನಿಮಾಗೆ ದುಡ್ಡು ಕೊಟ್ಟು ಒಳಗಡೆ ಹೋಗ್ತಾ ಇದ್ದೀನಿ, ನಾನು ಕೊಡೋ ದುಡ್ಡಿಗೆ ಒಳಗಡೆ ಹೋದ್ಮೇಲೆ ಮೋಸ ಆಗುತ್ತೆ ಅಂತ ದಯವಿಟ್ಟು ತಲೆನಲ್ಲಿ ಇಟ್ಕೊಳ್ಬೇಡಿ. ಒಬ್ಬ ಅಚ್ಚ ಕನ್ನಡಿಗನ ಸ್ವಚ್ಛ ಸ್ವಮೇಕ್ ಸಿನಿಮಾ ಇದು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಘು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ಏರ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ ನಲ್ಲಿ ನೇತ್ರ. RJ ನೇತ್ರ. FM ಅಂದ್ರೆ ರೇಡಿಯೋ ಸಿಟಿ 91.1.